ನಾನು ಹೆಚ್ಚಿಗೆ ಮಾತಾಡಬೇಕು ಅಂತ ಅನ್ಸಲ್ಲ. ಯಾಕೆಂತಂದ್ರೆ ಅವ್ರು ಏನಕ್ಕೆ ಬರ್ತಾರೆ ಅನ್ನೋದು ಜನರಿಗೆ ಗೊತ್ತಾಗ್ಬಿಟ್ಟಿದೆ. ಬಿಹಾರ್ ಚುನಾವಣೆ ಇದೆ, ಚುನಾವಣೆಗೆ ಕಲೆಕ್ಷನ್ಗೆ ಬರೋದು ಅವರು. ಆದರೆ ಇಲ್ಲಿ ಹೇಳೋದು ನಾನು ಏನೋ ಸಮಸ್ಯೆ ಬಗೆಹರಿಸಕ್ಕೆ, ಯಾವ ಸಮಸ್ಯೆನೋ ಅವರಿಂದ ಬಗೆಹರಿಸೋಕ್ಕಾಗಲ್ಲ. ಯಾಕಂದರೆ ಇದೆಲ್ಲ ಮಿತಿ ಮೀರಿ ಹೋಗಿದೆ. ಈ ಸರ್ಕಾರ ಯಾವತ್ತಿದ್ರೂ ಒಂದೇ ಸಾರಿಗೆ ತಳಗಡೆ ಬೀಳುವಂಥ ಪರಿಸ್ಥಿತಿಯಲ್ಲಿದೆ. ಅಲ್ಲಲ್ಲ ಅನ್ಸೋದೇ ಇಲ್ಲ. ಯಾಕೆಂದರೆ ಭ್ರಷ್ಟಾಚಾರ ಎಲ್ಲಿ ನಡೀತಾ ಇದೆ ಅವರೇ ಹೇಳ್ತಾರೆ ಶಾಸಕರು. ಎಲ್ಲಿ ಅನುದಾನ ಬೇಕು ಅಂದರೆ ಯಾರು ಕಾಲು ಹಿಡಿದ್ರೆ ಬರ್ತದೆ ಅಂತ ಅವರೇ ಹೇಳ್ತಾರೆ. ಒಂದೇ ಒಂದು ಏನೋ ರಸ್ತೆ ಆಗಲಿ ಚರಂಡಿ ಮಾಡುವಂಥ ಯೋಗ್ಯತೆ ನಮಗಿಲ್ದ ಮೇಲೆ ನಾವೇ ಹಾಕಿರಬೇಕು ಅಂತ ಅಂತಾರೆ. ಮುಖ್ಯಮಂತ್ರಿಗಳು ಮಾನಸಿಕ ಸ್ಥಿತಿನೇ ಸರಿ ಇಲ್ಲ, ಅವ್ರ ಮನೆಯಲ್ಲಿರೋದು ಒಳ್ಳೆಯದು ಅಂತ ಅವರೇ ಹೇಳ್ತಾರೆ. ಇದನ್ನು ಹೆಂಗೆ ಸರಿ ಮಾಡಿಬಿಡ್ತಾರೆ ಇವರು ಬಂದು? ಇವೆಂಥ ಸರಿ ಮಾಡೋ ಪರಿಸ್ಥಿತಿ ಇಲ್ಲ. ಇದು ಹೆಚ್ಚು ಕಡಿಮೆ ರಾಜಣ್ಣ ಹೇಳಿದಾರಲ್ಲ, ಸೆಪ್ಟೆಂಬರಲ್ಲಿ ಕ್ರಾಂತಿ ನಡೀತದೆ ಅಂತ. ಅದು ಕಾದು ನೋಡೋಣ. ಯಾವ ಕ್ರಾಂತಿನೂ ತಡೆಯಕ್ಕೆ ಅದು ಬರೋದೇನೆ ಬೇರೆ. ಅದು ಗಿರಾಕಿ, ಅದು ಕಲೆಕ್ಷನ್ ಗಿರಾಕಿ. ಅದೇನೋ ಸಮಸ್ಯೆ ಪರಿಹಾರ ಮಾಡೋ ಗಿರಾಕಿ ಅಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.